ಅಜರ್ ಜೈಷ್ ಎ ಮೊಹಮ್ಮದ್ನ ಟೆರರಿಸ್ಟ್, ಜೈಷ್ ಎ ಮೊಹಮ್ಮದ್ನ ಫೌಂಡರ್ ಟೆರರಿಸ್ಟ್. ಪ್ರಪಂಚದಲ್ಲಿ ಅವನನ್ನ ಗ್ಲೋಬಲ್ ಟೆರರಿಸ್ಟ್ ಅಂತ ಹೇಳಿ ಡಿಕ್ಲೇರ್ ಮಾಡಬೇಕು ಅನ್ನುವಂಥ ಒಂದು ಪ್ರಪೋಸಲ್ ಅನ್ನ UN ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಚೈನಾ ದೇಶ ಇವತ್ತು ರಿಜೆಕ್ಟ್ ಮಾಡಿದೆ. UN ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ 5 ಪ್ರಮುಖ ರಾಷ್ಟ್ರಗಳಿವೆ: ಯುನೈಟೆಡ್ ಸ್ಟೇಟ್ಸ್, ಯುನೈಟೆಡ್ ಕಿಂಗ್ಡಮ್, ರಷ್ಯಾ, ಚೈನಾ ಮತ್ತು ಫ್ರಾನ್ಸ್. ಈ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಪ್ರಪಂಚದ ಬಹಳ ದೊಡ್ಡ ಸಂಸ್ಥೆ ಆಗಿರುವಂತಹ ಯುನೈಟೆಡ್ ನೇಷನ್ಸ್ ಏನಿದೆ, ಆ ಯುನೈಟೆಡ್ ನೇಷನ್ಸ್ನ ಪ್ರಮುಖ ಡಿಸಿಷನ್ಸ್ಗಳನ್ನು ಈ 5 ರಾಷ್ಟ್ರಗಳಿರುವಂತಹ UN ಸೆಕ್ಯೂರಿಟಿ ಕೌನ್ಸಿಲ್ ಅನ್ನುವಂಥ ಸಮಿತಿ ನಿರ್ಧಾರಗಳನ್ನು ತಗೊಳ್ಳುತ್ತೆ. ಚೈನಾ ದೇಶ ಮಸೂದ್ ಅಜರ್ನ ಪರವಾಗಿ ನಿಂತಿರುವಂತಹ ಸಂಗತಿ ಗೊತ್ತಾಗಿದ ತಕ್ಷಣನೇ ರಾಹುಲ್ ಗಾಂಧಿ ಟ್ವೀಟ್ ಮಾಡಿ ನರೇಂದ್ರ ಮೋದಿ ಅವರನ್ನ ವೀಕ್ ಪ್ರೈಮ್ ಮಿನಿಸ್ಟರ್, ದುರ್ಬಲ ಪ್ರೈಮ್ ಮಿನಿಸ್ಟರ್ ಅಂತ ಟ್ವೀಟ್ ಮಾಡಿ ಜರಿದ್ರು. ಆದರೆ ನಾವಿವತ್ತು ಕೇಳಬೇಕಾಗಿರುವಂತಹ ಪ್ರಶ್ನೆ, ಚೈನಾ ದೇಶ ಇವತ್ತು UN ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಕೂತ್ಕೊಳ್ಳಿಕ್ಕೆ ಅದಕ್ಕೆ ಅವಕಾಶ ಕೊಟ್ಟಿದ್ಯಾರು? ಚೈನಾ ದೇಶ 1953ನೇ ಇಸ್ವಿಯಲ್ಲಿ ಭಾರತಕ್ಕೆ ಬಂದಂತಹ ಅವಕಾಶವನ್ನು ಬಿಟ್ಟು ಚೈನಾ ದೇಶಕ್ಕೆ UN ಸೆಕ್ಯೂರಿಟಿ ಕೌನ್ಸಿಲ್ನ ಮೆಂಬರ್ಶಿಪ್ ಅನ್ನು ಗಿಫ್ಟ್ ಮಾಡಿದಂತಹ ಮಹಾನುಭಾವ ಯಾರು? ಈ ಪ್ರಶ್ನೆಯನ್ನ ದೇಶದ ಜನಕ್ಕೆ ತಿಳಿಸಬೇಕಾಗಿದೆ. ಬಂಧುಗಳೇ, 1953ನೇ ಇಸ್ವಿಯಲ್ಲಿ ಅಮೆರಿಕ ಭಾರತ ಜೊತೆಗೆ ಮಾತನಾಡಿ ಯುನೈಟೆಡ್ ನೇಷನ್ಸ್ನ ಸೆಕ್ಯೂರಿಟಿ ಕೌನ್ಸಿಲ್ನ 5 ರಾಷ್ಟ್ರಗಳ ಪೈಕಿ ನೀವು ಒಬ್ರು ಪರ್ಮನೆಂಟ್ ಮೆಂಬರ್ ಆಗಬೇಕು ಅಂತ ಹೇಳಿ ಭಾರತಕ್ಕೆ ಇನ್ವಿಟೇಷನ್ ಕೊಟ್ಟಿತ್ತು. ಆಗಿನ ಭಾರತದ ಪ್ರಧಾನಿ ಚಾಚಾ ನೆಹರು ಅವರು, ಇಲ್ಲ, ನಮಗೆ ಇದು ಅವಶ್ಯಕತೆ ಇಲ್ಲ, ಬದಲಾಗಿ ನೀವು ಚೈನಾ ದೇಶಕ್ಕೆ ನೀವು ಈ ಒಂದು ಅವಕಾಶವನ್ನ, ಗೌರವವನ್ನು ಕೊಡಿ. ಯಾಕೆ ಅಂತಂದ್ರೆ ಚೈನಾ ದೇಶ ನಮ್ಮ ಜೊತೆಗೆ ಸ್ನೇಹಿತರು, ಅವರು ನಮ್ಗಿಂತ ದೊಡ್ಡ ರಾಷ್ಟ್ರ, ನಮ್ಗಿಂತ ಬಲಶಾಲಿ ರಾಷ್ಟ್ರ, ನಮ್ಮ ಜೊತೆಗೆ ಅವ್ರು ಹೇಗೂ ಚೆನ್ನಾಗಿರ್ತಾರೆ, ಆದ್ರಿಂದ ನೀವು ಅವರಿಗೆ ಅವಕಾಶ ಮಾಡಿಕೊಡಿ, ಭಾರತಕ್ಕೆ ಅವಕಾಶ ಸಿಗದಲೇ ಇದ್ರೂ ಪರವಾಗಿಲ್ಲ ಅಂತ ಹೇಳಿ ಭಾರತಕ್ಕೆ ಕದ ತಟ್ಟಿ ಬಂದಿದ್ದಂತಹ ಅವಕಾಶವನ್ನ ಚೈನಾ ದೇಶಕ್ಕೆ ಗಿಫ್ಟ್ ಆಗಿ ಮಾಡಿಕೊಟ್ರು. 1955ನೇ ಇಸ್ವಿಯಲ್ಲಿ ಭಾರತದ ಮುಖ್ಯಮಂತ್ರಿಗಳಿಗೆ ಸ್ವತಃ ಜವಾಹರ್ಲಾಲ್ ನೆಹರು ಅವರು ಈ ಒಂದು ಸ್ಟ್ಯಾಂಡ್ ಅನ್ನು ಎಕ್ಸ್ಪ್ಲೈನ್ ಮಾಡಿ ಹೀಗೆ ಲೆಟರ್ ಬರೀತಾರೆ: Informally, suggestions have been made by the United States that China should be taken into the United Nations but not in the Security Council, and that India should take her place in the Security Council. We cannot, of course, accept this, as it means falling out with China, and it would be very unfair for a great country like China to be not in the Security Council. We have therefore made it clear to those who suggested this that we cannot agree to this suggestion. We have even gone a little further and said that India is not anxious to enter the Security Council at this stage, even though as a great country she ought to be there. The first step to be taken is for China to take her rightful place, and then the question of India might be considered separately. ಬಂಧುಗಳೇ, ನೆಹರು ಗಾಂಧಿ ಕುಟುಂಬ ಈ ದೇಶಕ್ಕೆ ಮಾಡಿರುವಂತಹ ಹಾನಿಯನ್ನ ಇಂದೂ ಕೂಡ ನಾವೆಲ್ಲರೂ ಅನುಭವಿಸ್ತಾ ಇದ್ದೀವಿ. 60 ವರ್ಷಗಳ ಹಿಂದೆ ರಾಹುಲ್ ಗಾಂಧಿಯವರ ಮುತ್ತಜ್ಜ ಜವಾಹರ್ಲಾಲ್ ನೆಹರು ತಗೊಂಡಂತಹ ನಿರ್ಧಾರದ ಪರಿಣಾಮವಾಗಿ ಇವತ್ತು ಭಾರತ ಮಸೂದ್ ಅಜರ್ ಅನ್ನ ಗ್ಲೋಬಲ್ ಟೆರರಿಸ್ಟ್ ಆಗಿ ಡಿಕ್ಲೇರ್ ಮಾಡೋದ್ರಲ್ಲಿ ವೈಫಲ್ಯ ಕಂಡಿದೆ. ಆದರೆ ಚಿಂತೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಭಾರತ ಇವತ್ತು ಸದೃಢವಾಗಿರುವಂತಹ ಕೈಗಳಲ್ಲಿದೆ. ನರೇಂದ್ರ ಮೋದಿಯ ನೇತೃತ್ವದಲ್ಲಿ ಭಾರತ ನಡೀತಾ ಇದೆ. ರಾಹುಲ್ ಗಾಂಧಿ ತಾವು ಬಹಳ ಸೀಕ್ರೆಟ್ ಆಗಿ ಮಾನಸರೋವರ ಯಾತ್ರೆ ಅಂತ ಹೋದಂಥ ನೆಪದಲ್ಲಿ ಚೈನಾ ದೇಶದ ಅಂಬಾಸಿಡರ್ಗಳನ್ನ, ಚೈನಾ ದೇಶದ ಮಿನಿಸ್ಟ್ರಿಗಳನ್ನ ನಮ್ಮ ದೇಶದ ಯಾವುದೇ ಮೀಡಿಯಾಗೆ, ಸರ್ಕಾರಕ್ಕೆ ಗೊತ್ತಾಗದಲ್ಲೇ ಇದ್ದ ಹಾಗೆ ಸೀಕ್ರೆಟ್ ಆಗಿ ಮೀಟಿಂಗ್ ಮಾಡ್ಕೊಂಡು ಬಂದಿದ್ರಿ. ಅಲ್ಲಿ ಏನು ಮಾತನಾಡಿದ್ರು, ಏನು ಚರ್ಚೆ ಆಯಿತು, ಯಾರಿಗೂ ಕೂಡ ಗೊತ್ತಿಲ್ಲ. ನಿಮ್ಮ ಸೀಕ್ರೆಟ್ ಮೀಟಿಂಗ್ಗಳನ್ನು ಕಂಟಿನ್ಯೂ ಮಾಡ್ಕೊಳ್ಳಿ. ಬಂಧುಗಳೇ, 60 ವರ್ಷಗಳ ಹಿಂದೆ ರಾಹುಲ್ ಗಾಂಧಿ ಅವರ ಮುತ್ತಜ್ಜ ಪಂಡಿತ್ ನೆಹರು ಅವರು ಮಾಡಿರುವಂತಹ ಈ ಒಂದು ಗನಾಂಧಾರಿ ಕೆಲಸದ ಪರಿಣಾಮ ಇವತ್ತಿಗೂ ಕೂಡ ನಾವು ಅನುಭವಿಸ್ತಾ ಇದ್ದೀವಿ. ದೇಶ ಅದಕ್ಕೆ ಬೆಲೆ ತೆತ್ತಾ ಇದೆ. ಇಷ್ಟಾದರೂ ಕಾಂಗ್ರೆಸ್ ಪಾರ್ಟಿ ಅಥವಾ ಗಾಂಧಿ ಕುಟುಂಬ ತಮ್ಮ ಬುದ್ಧಿಯನ್ನು ಕಲೀಲಿಲ್ಲ. ಒಂದಂತೂ ಸ್ಪಷ್ಟ ಇರುವಂತಹ ಸಂಗತಿ ಅಂತಂದ್ರೆ, ಕಾಂಗ್ರೆಸ್ ಪಾರ್ಟಿ ಮತ್ತು ನೆಹರು ಗಾಂಧಿ ಕುಟುಂಬ ಎಂದೂ ಕೂಡ ಭಾರತದ ಹಿತಾಸಕ್ತಿಯನ್ನ ತಮ್ಮ ರಾಜಕೀಯ ಹಿತಾಸಕ್ತಿಗಿಂತ ಮೇಲೆ ಅಂತ ಹೇಳಿ ಎಂದೂ ಕೂಡ ಪರಿಗಣಿಸಿಲ್ಲ. ಆದ್ರೆ ಇವತ್ತು ನಾವು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಭಾರತ ದೇಶ ಇವತ್ತು ಸದೃಢವಾಗಿರುವಂತಹ ನರೇಂದ್ರ ಮೋದಿ ಅವರ ಆಡಳಿತದ ಕೈಯಲ್ಲಿದೆ. ದೇಶವನ್ನು ಮುನ್ನುಗ್ಗಿಸ್ತಾ ಇದ್ದಾರೆ. 60-70 ವರ್ಷಗಳಿಂದ ಮಾಡ್ಕೊಂಡು ಬಂದಿರುವಂತಹ ನೆಹರು ಗಾಂಧಿ ಕುಟುಂಬ ಮತ್ತು ಕಾಂಗ್ರೆಸ್ ಪಾರ್ಟಿಯ ಹಿಸ್ಟಾರಿಕಲ್ ಬ್ಲಂಡರ್ಸ್ಗಳೇನಿದ್ದಾವೆ, ಐತಿಹಾಸಿಕ ತಪ್ಪುಗಳು, ಅವನ್ನೆಲ್ಲವನ್ನ ಒಂದೊಂದಾಗಿ ನರೇಂದ್ರ ಮೋದಿ ಬದಲಾಯಿಸ್ತಾ ಇದ್ದಾರೆ.
ಚೈನಾ ದೇಶಕ್ಕೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ಚೈನಾ ದೇಶಕ್ಕೆ ಭಾರತ 100 ಕೋಟಿ ಜನರ ಶಕ್ತಿ ಇರುವಂತಹ ರಾಷ್ಟ್ರ ಅಂತ ಹೇಳಿ ಸಂದೇಶವನ್ನು ನರೇಂದ್ರ ಮೋದಿ ಕೊಟ್ಟಿದ್ದಾರೆ. ಇವತ್ತು ನಾವೆಲ್ಲರೂ ಇಡೀ ದೇಶವಾಗಿ ನರೇಂದ್ರ ಮೋದಿಯವರ ಪರವಾಗಿ ನಿಲ್ಲಬೇಕಾಗಿದೆ, ಅವರ ಕೈಯನ್ನು ಬಲಪಡಿಸಬೇಕಾಗಿದೆ. ಚೈನಾ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಭಾರತವನ್ನು ವಿರೋಧಿಸುವಂತಹ ಪ್ರತಿಯೊಂದು ರಾಷ್ಟ್ರಕ್ಕೂ ಮತ್ತು ಶಕ್ತಿಗಳಿಗೂ ತಕ್ಕ ಉತ್ತರ ಕೊಡುವಂತಹ ಸಾಮರ್ಥ್ಯ ನರೇಂದ್ರ ಮೋದಿ ನೇತೃತ್ವದ ಭಾರತಕ್ಕಿದೆ. ಇದನ್ನು ನಾವೆಲ್ಲರೂ ನೆನಪಿಡಬೇಕು. ಈ ಇತಿಹಾಸದ ಸತ್ಯಗಳೆಲ್ಲವೂ ಜನಕ್ಕೆ ನಾವು ಇವತ್ತು ತಿಳಿಸಿ ಹೇಳಬೇಕಿದೆ. ಆದಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ನೆಹರು ಮತ್ತು ಗಾಂಧಿ ಕುಟುಂಬ ಈ ದೇಶಕ್ಕೆ ಮಾಡಿರುವಂತಹ ಅನ್ಯಾಯ ಏನು ಅನ್ನುವಂಥ ಐತಿಹಾಸಿಕ ಸಂಗತಿಗಳು ದೇಶದ ಜನಕ್ಕೆ, ಎಲ್ಲ ಕನ್ನಡಿಗರಿಗೂ ಈ ವಿಚಾರವನ್ನು ತಲುಪಿಸುವಂಥ ಕೆಲಸ ಮಾಡಿ.